ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣ ಬಿಡುಗಡೆಯಾಗಿದೆಯಾ? ಹಾಗೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ? ಹಾಗೆ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ? ಬನ್ನಿ ಸ್ನೇಹಿತರೆ, ಈ ಎಲ್ಲಾ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಫಲಾನುಭವಿಗಳಿಗೆ ಒಂದು ಡೌಟ್ ಇರುತ್ತೆ. ಆಲ್ರೆಡಿ ಇವಾಗ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನುವಂತ ಒಂದು ಕನ್ಫ್ಯೂಸ್ ಅಂತೂ ನಿಮ್ಗೆ ಇದ್ದೇ ಇರುತ್ತೆ ಸ್ನೇಹಿತರೆ. ಏಕೆಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಫಲಾನುಭವಿಗಳಿಗೆ 33ನೇ ಕಂತಿನ ಹಣ ಇವಾಗ ಜಮಾ ಆಗಿದೆ ಅನ್ನುವಂತ ವಿಡಿಯೋಗಳನ್ನ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಮಾತನಾಡಬೇಕು ಅಂದ್ರೆ ಸ್ನೇಹಿತರೆ, ಡಿಬಿಟಿ ಆಪ್ ಅಲ್ಲಿ ಸ್ನೇಹಿತರೆ ಮೊದಲಿಗೆ 31ನೇ ಕಂತಿನ ಹಣ ಆಗ್ಬೋದು, 32ನೇ ಕಂತಿನ ಹಣ ಆಗ್ಬೋದು, ಪ್ರತಿಯೊಂದು ಕಂತಿನ ಹಣನೂ ಕೂಡ ಬಿಡುಗಡೆ ಆಗೋದಕ್ಕೂ ಮುಂಚೆನೆ ಸ್ನೇಹಿತರೆ 10 ರಿಂದ 15 ದಿನ ಹಿಂದೆನೆ ಸ್ನೇಹಿತರೆ ಫಲಾನುಭವಿಗಳಿಗೆ ಡಿಬಿಟಿ ಆಪ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಅದೇ ರೀತಿಯಾಗಿ ಸ್ನೇಹಿತರೆ ಫಲಾನುಭವಿಗಳಿಗೆ ಸಾಕಷ್ಟು ಜನಕ್ಕೆ 33ನೇ ಕಂತಿನ ಹಣನೂ ಕೂಡ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಬಿಡುಗಡೆ ಆಗಿಲ್ಲ ಅಂದ್ರೆ ಆಗಸ್ಟ್ ಎಂಡ್ ವೀಕ್ ಒಳಗಡೆ ಎಲ್ಲ 33ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಸ್ನೇಹಿತರೆ, ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಏನಿತ್ತಲ್ಲ ಸ್ನೇಹಿತರೆ, ಪೆನ್ಷನ್ ಹಣನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಲು ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ಸ್ನೇಹಿತರೆ ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸುಮಾರು 48 ರಿಂದ 49% ಫಲಾನುಭವಿಗಳಿಗೆ ಸ್ನೇಹಿತರೆ ಇವಾಗ ಆಲ್ರೆಡಿ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಏನಿತ್ತಲ್ಲ ಸ್ನೇಹಿತರೆ, ಅದು ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರತಕ್ಕಂಥದ್ದು. ಇನ್ನು ಮೂರನೇದಾಗಿ ಸ್ನೇಹಿತರೆ, ಯಾವೆಲ್ಲ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಇವಾಗ ಜಮಾ ಆಗ್ತಾ ಇದೆ, ಬಾಕಿ ಉಳಿದಿದ್ದಂತಹ 30ನೇ ಕಂತ ಆಗ್ಬೋದು, 31ನೇ ಕಂತಿನ ಹಣ ಆಗ್ಬೋದು, 32ನೇ ಕಂತಿನ ಹಣ ಆಗ್ಬೋದು, ಆಲ್ರೆಡಿ 30ನೇ ಕಂತಿನವರೆಗೂ ಸಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಸ್ನೇಹಿತರೆ. ನಿಮ್ಗೇನಾದ್ರೂ 31ನೇ ಕಂತಿನ ಹಣ ಹಾಗೂ 32ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಸ್ನೇಹಿತರೆ, ನೀವು ಯಾವುದೇ ತರದ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏಕೆಂದ್ರೆ ಯಾರಿಗೆಲ್ಲ 31 ಹಾಗೂ 32ನೇ ಕಂತಿನ ಹಣ ಜಮಾ ಆಗಿಲ್ವಲ್ಲ ಸ್ನೇಹಿತರೆ, ಅವರಿಗೆ ಒಟ್ಟಿಗೆ 4,000 ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಅನ್ನು ಕೂಡ ಮಾಡಿದ್ರು ಸ್ನೇಹಿತರೆ. ಸುಮಾರು ಫಲಾನುಭವಿಗಳಿಗೆ ಇನ್ನೂ ಕೂಡ 31ನೇ ಕಂತಿನ ಹಣ ಆಗ್ಬೋದು, 32ನೇ ಕಂತಿನ ಹಣ ಆಗ್ಬೋದು ಇನ್ನೂ ಕೂಡ ಜಮಾ ಆಗಿಲ್ಲ. ಹಾಗೆ ಸಾಕಷ್ಟು ಬೆಂಗಳೂರು ಆಗ್ಬೋದು, ಬೆಂಗಳೂರಿನಲ್ಲಿ ಯಶವಂತಪುರ ಹಾಗೆ ಅಕ್ಕಪಕ್ಕ ಇರುವಂತಹ ಜಿಲ್ಲೆಗಳಲ್ಲಿ ಒಂದೇ ದಿನ ಸ್ನೇಹಿತರೆ 10ವರೆಗೆ ಒಂದು ಕಂತಿನ ಹಣ ಜಮಾ ಆದ್ರೆ ಸುಮಾರು 1:30 ಇಂದ 2 ಗಂಟೆ ಒಳಗಡೆ ಇನ್ನೊಂದು ಕಂತಿನ ಹಣ ಜಮಾ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಒಂದೇ ದಿನ ಎರಡೆರಡು ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಏನಕ್ಕೋಸ್ಕರ ಈ ರೀತಿ ಆಗುತ್ತೆ ಅಂದ್ರೆ ಸ್ನೇಹಿತರೆ, ತುಂಬಾ ಜನಕ್ಕೆ ಫಲಾನುಭವಿಗಳಿಗೆ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. 3 ಹಂತಗಳಲ್ಲೂ ಕೂಡ ಸರ್ಕಾರದಿಂದ ಹಣವನ್ನ ಬಿಡುಗಡೆಯನ್ನ ಮಾಡಿ ಸ್ನೇಹಿತರೆ, ಫಲಾನುಭವಿಗಳ ಖಾತೆಗಳಿಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ 3 ಹಂತಗಳಲ್ಲೂ ಕೂಡ ಜಮಾ ಆಗಿರಲ್ವಲ್ಲ ಅಂತ ಫಲಾನುಭವಿಗಳ ಖಾತೆಗಳಿಗೆ ಸ್ನೇಹಿತರೆ 31 ಹಾಗೂ 32ನೇ ಕಂತಿನ ಹಣ, ಈಗ 31ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿರಲ್ವಲ್ಲ ಸ್ನೇಹಿತರೆ, ಅವರಿಗೆ 32ನೇ ಕಂತಿನ ಹಣದ ಜೊತೆಗೆ ಎರಡೆರಡು ಕಂತಿನ ಹಣ ಒಂದೇ ದಿನ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿನ್ನೆಯಿಂದ ಹಾಗೆ ಮೊನ್ನೆಯಿಂದ ಸ್ನೇಹಿತರೆ ಸುಮಾರು 6 ರಿಂದ 7% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ತುಂಬಾನೇ ಬೇಗನೆ ಜಮಾ ಆಗಿರ್ತಕ್ಕಂಥದ್ದು. ಅಂದ್ರೆ ಸ್ನೇಹಿತರೆ ನಿನ್ನೆ ಮೊನ್ನೆಯಿಂದನೇ ಸ್ನೇಹಿತರೆ 7 ರಿಂದ 8% ಜನಕ್ಕೆ ಜಮಾ ಆಗಿದೆ ಅಂದ್ರೆ ಸ್ನೇಹಿತರೆ ಸುಮಾರು 8 ರಿಂದ 9 ಲಕ್ಷ ಫಲಾನುಭವಿಗಳಿಗೆ ಸ್ನೇಹಿತರೆ ಕಳೆದ 2 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ತುಂಬಾನೇ ವೇಗವಾಗಿ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಪ್ರತಿದಿನಾನು ಕೂಡ ಎರಡೆರಡು ಜಿಲ್ಲೆಗಳನ್ನ ಟಾರ್ಗೆಟ್ ಅನ್ನ ಮಾಡಿ ಬಿಡುಗಡೆಯನ್ನ ಮಾಡ್ತಾ ಇದ್ರು. ಆದ್ರೆ ಸ್ನೇಹಿತರೆ ನಿನ್ನೆ ಹಾಗೆ ಮೊನ್ನೆ ಸ್ನೇಹಿತರೆ ತುಂಬಾನೇ ಫಲಾನುಭವಿಗಳಿಗೆ ಬೇಗನೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಇವಾಗ ಬಿಡುಗಡೆಯಾಗಿ ಜಮಾ ಆಗ್ತಾ ಇದೆಯಪ್ಪ ಅಂದ್ರೆ ಸ್ನೇಹಿತರೆ, ಹಾಸನ, ಹುಬ್ಬಳ್ಳಿ, ಮೈಸೂರು, ಯಾದಗಿರಿ ಹಾಗೆ ಬೆಂಗಳೂರು ಈ ರೀತಿಯಾದಂತಹ ಜಿಲ್ಲೆಗಳಲ್ಲಿ ಸ್ನೇಹಿತರೆ ಸಾಕಷ್ಟು ವೇಗವಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಬಂದಿಲ್ಲ ಅಂದ್ರೆ ಸ್ನೇಹಿತರೆ ತುಂಬಾನೇ ವೇಗವಾಗಿ ಬರುತ್ತೆ. ಯಾಕೆಂದ್ರೆ ಪ್ರತಿ ಬಾರಿನೂ ಕೂಡ ಸರ್ಕಾರದಿಂದ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರಲ್ಲ, ಆದ್ದರಿಂದ ಒಂದೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರಲ್ಲ ಸ್ನೇಹಿತರೆ. ನಿಮ್ಗೇನಾದ್ರು ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನಕ್ಕೆ 31ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸ್ನೇಹಿತರೆ, ಅವರಿಗೆ ಎರಡೆರಡು ಕಂತಿನ ಹಣನೂ ಕೂಡ ಜಮಾ ಆಗ್ತಾ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಫಲಾನುಭವಿಗಳಲ್ಲಿ ಸ್ನೇಹಿತರೆ ಇದುವರೆಗೆ ಎಷ್ಟು ಕಂತಿನ ಹಣ ಬಂದಿಲ್ಲ, ಯಾವ ಊರಲ್ಲಿ ಬಂದಿಲ್ಲ, ತಪ್ಪದೆ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಹಾಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ ಗಳನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.